ಗೌರಿಬಿದನೂರು ನಗರದ ಅಭಿಲಾಷ್ ಲೇಔಟ್ನಲ್ಲಿರುವ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಕಚೇರಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂತರಾಜು, ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 60% ಫಲಿತಾಂಶ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಮೇ 17ರ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಹಾಗೂ ಪೋಷಕರು ಮತ್ತು ತಾಲೂಕಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಮಾಧ್ಯಮದವರಿಗೆ ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಸ್ವಾಗತ. ತಮಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂಥ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿ ಮಾಡಿರುವಂಥ ಉದ್ದೇಶ ಏನಂದರೆ, ಕಳೆದ ತಿಂಗಳು ನಾವು ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಾಗೂ 135ನೇ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲ ಒಂದು ಕಾರ್ಯಕಲಾಪಗಳು ಸೂಕ್ಷ್ಮವಾಗಿ ನಡೆದಿರುತ್ತದೆ. ವಿಶೇಷವಾಗಿ SSLC ಮತ್ತು PUC ಮಕ್ಕಳು ತಮ್ಮ ತಂದೆ ತಾಯಿಯವರ ಜೊತೆ ಬಂದು ಒಂದು ರಿಜಿಸ್ಟ್ರೇಷನ್ ನಮ್ಮ ಆಫೀಸಲ್ಲಿ ಮಾಡಿಕೊಂಡು, ಒಟ್ಟು ನಮ್ಮ ರಿಜಿಸ್ಟ್ರೇಷನ್ಗೆ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ 721 ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಿರ್ತಾರೆ. ಆ 721ರಲ್ಲಿ 455 ಹುಡುಗಿಯರು ರಿಜಿಸ್ಟ್ರೇಷನ್ ಆಗಿರುತ್ತೆ, ಅಂದರೆ ನಮ್ಮ ಗರ್ಲ್ಸು ರಿಜಿಸ್ಟ್ರೇಷನ್ ಆಗಿರುತ್ತದೆ. ಅದರ ಜೊತೆಗೆ ಹುಡುಗರದ್ದು ಬಂದು 266 ರಿಜಿಸ್ಟ್ರೇಷನ್ಸ್ ಆಗಿರುತ್ತದೆ. ಟೋಟಲ್ ಆಗಿ ನಮ್ಗೆ 721 ಮಕ್ಕಳ ರಿಜಿಸ್ಟ್ರೇಷನ್ ಆಗಿರುತ್ತದೆ. ಹಾಗಾಗಿ ನಮಗೆ ತುಂಬ ಸಂತೋಷದಂಥ ವಿಷಯ. ಯಾಕಂದರೆ ಕಳೆದ ಒಂದು ಸುಮಾರು ವರ್ಷಗಳಿಂದ ನಾನು ನೋಡ್ದಂಗೆ 60%ಗೆ ಮಕ್ಕಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಪಡುವಂಥ ಕಾರ್ಯಕ್ರಮ ನಾನು ಎಂದೂ ಕಂಡಿಲ್ಲ. ಹಾಗಾಗಿ ನಮ್ಮ ಸಂಕಲ್ಪ ಕಡೆಯಿಂದ ಹೆಂಗೋ ನಾವು ಎಜುಕೇಷನ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದ್ರಿಂದ ಏನಾದರೂ ಮಾಡಿ ನಾವು 60% ಮಕ್ಕಳನ್ನ ಫೈಂಡ್ ಔಟ್ ಮಾಡಿ ಅವ್ರಿಗೊಂದು ಪ್ರೋತ್ಸಾಹ ಪಡಿಸ್ಬೇಕು ಅಂತೇಳಿ ನಮ್ಮೆಲ್ಲ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರೊಟ್ಟಿಗೆ ಮಾತನಾಡಿ, ನಿರ್ದೇಶಕರೊಟ್ಟಿಗೆ ಮಾತನಾಡಿ ಡಿಸಿಷನ್ ತೊಗೊಂಡು ಆ ಒಂದು ಕಾರ್ಯಕ್ರಮದಲ್ಲಿ 721 ರಿಜಿಸ್ಟ್ರೇಷನ್ಸ್ ಆಗಿರುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ HN ಕಲಾಭವನದಲ್ಲಿ ನಾವು ಕಾರ್ಯಕ್ರಮ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ. ಆದರೆ ಹುಡುಗರ ಸಂಖ್ಯೆ, ಸ್ಟೂಡೆಂಟ್ನ ಸಂಖ್ಯೆ ಯಾವಾಗ ಜಾಸ್ತಿ ಆಯಿತು, ಈಗ ನಾವು ಸ್ಥಳವನ್ನು ಬದಲಾವಣೆ ಮಾಡಿದ್ವಿ. ದಯಮಾಡಿ ತಾವು ಯಾರು ಅನ್ನತೆ ಭಾವಿಸಿದಾಗೆ ರಿಜಿಸ್ಟ್ರೇಷನ್ ಆದಂತಹ ಮಕ್ಕಳು ಹಾಗೂ ನನ್ನ ಆತ್ಮೀಯರಿಗೆಲ್ಲ ನನ್ನ ಪ್ರೀತಿಯ ಒಂದು ಕರೋಳೆಯ ಒಂದು ಬರುವಂಥ ಒಂದು ವಿಷಯದಲ್ಲಿ ತಮ್ಮನ್ನೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊತಿರೋದೆ ಅಂದರೆ, HN ಕಲಾಭವನ ಬಿಟ್ಟು ಸುಮಂಗ್ಲಿ ಕಲ್ಯಾಣ ಮಂಟಪದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ದಯಮಾಡಿ ತಾವೆಲ್ಲರೂ ಬರುವಂಥವರು ಆ ದಿನ 17/5/2026 ಭಾನುವಾರದಂದು ಎಲ್ಲರೂ 10 ಗಂಟೆಗೆ ಸರಿಯಾಗಿ ನಮ್ಮ ಸುಮಂಗ್ಲಿ ಕಲ್ಯಾಣ ಮಂಟಪದಲ್ಲಿ ಇರಬೇಕು. ಬರುವಂಥ ಅತಿಥಿಗಳು ಸಹ ಆ ದಿನ 10:10ವರೆಗೆಲ್ಲ ನಮ್ಮ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಾರೆ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.